ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಫಾರೂಕ್ ಮನೋಜ್. ಎಲ್ಲಾದರೆ ಇರು, ಎಂತಾದರೆ ಇರು, ಎಂದೆಂದಿಗೂ ನೀನು ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಸ್ನೇಹಿತರೆ, ನಾವು ಕನ್ನಡಿಗರು ಸ್ನೇಹ ಜೀವಿಗಳು. ಆದರೆ ನಮ್ಮ ಒಂದು ಒಳ್ಳೆತನ ನೋಡಿ ನಮ್ಮ ಏನೂ ಮಾತಾಡಬಹುದು ಅಂತ ತಿಳ್ಕೊಂಡವರಿಗೆ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಕನ್ನಡ ಒಂದು ನಮ್ಮ ಹೆಮ್ಮೆಯ ಮಾತಿದೆ. ಕನ್ನಡ ನಮ್ಮ ರಕ್ತದಲ್ಲಿದೆ. ಕನ್ನಡ ಭಾಷೆಗೆ ಮತ್ತೆ ನಮ್ಮ ಕನ್ನಡ ನಾಡಕ್ಕೆ ಗೌರವಕ್ಕೆ ಏನು ಧಕ್ಕೆ ಆದರೆ ನಾವು ಸುಮ್ಮ ಕೂಡುವಂತ ಮನುಷ್ಯರಲ್ಲ. ನೋಡಿ, ನಾವು ಕನ್ನಡಿಗರು ನಮ್ಮ ಬೆಂಗಳೂರಿನಲ್ಲಿ ನೋಡ್ಬೋದು, ಎಲ್ಲ ಕನ್ನಡಿಗರೇ ಒಂದು 5 ಲ್ಯಾಂಗ್ವೇಜಸ್ ಬರುತ್ತೆ. ತೆಲುಗು ಆಗಲಿ, ತಮಿಳ್ ಆಗಲಿ, ಮಲಯಾಳಂ ಆಗಲಿ, ನಮ್ಮ ಉತ್ತರ ಕನ್ನಡದಲ್ಲಿ ಬಹಳಷ್ಟು ನಮ್ಮ ಕನ್ನಡಿಗರಿಗೆ ಮರಾಠಿ ಬರುತ್ತೆ. ನಾವು ಬಹಳ ಈಸಿಲಿ ನಾವು ಅಕ್ಸೆಪ್ಟ್ ಮಾಡ್ಕೊತೀವಿ ಎಲ್ಲರಿಗೂ, ಮತ್ತೆ ಈಸಿಲಿ ನಾವು ಅವರಿಗೆ ಫ್ರೆಂಡ್ಲಿ ನೇಚರ್ ಆಗಿ ನಮ್ಮ ಜೊತೆಗೆ ಹೊಂದ್ಕೊಂಡಂಗೆ ನಾವು ಅವ್ರ ಜೊತೆಗೆ ಇರ್ತೀವಿ. ಇದರ ಅರ್ಥ ತಿಳ್ಕೋದು ಇವತ್ತು ನಿಮಗೆ ಬಹಳ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ನೀವು ಇದಕ್ಕೆ ಒಂದು ರಾಂಗ್ ಪರ್ಸೆಪ್ಷನ್ ಆಗಿ ತಗೋತಾ ಇದ್ದೀರಾ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಯಾಕಂದ್ರೆ ನೀವು ಕೇರಳಕ್ಕೆ ಹೋದ್ರೆ ಅಲ್ಲಿ ಮಲಯಾಳಂ ಬಿಟ್ಟು ಮಾತೇ ಆಡಲ್ಲ, ತಮಿಳಿಗೆ ಹೋದ್ರೆ ತಮಿಳ್ನಾಡಿಗೆ ಹೋದ್ರೆ ತಮಿಳು ಬಿಟ್ಟು ಮಾತೇ ಆಡಲ್ಲ. ಆದ್ರೆ ಬೆಂಗಳೂರು ಇಂಥ ಒಂದು ಸ್ಥಳ ಇದೆ, ಎಲ್ಲ ಇಂಡಿಯಾದವರಿಗೆ ನಾವು ಇಲ್ಲಿ ಬಂದು ಇರಕ್ಕೆ, ಬಿಸ್ನೆಸ್ ಮಾಡಕ್ಕೆ, ಇಲ್ಲಿ ಅವರಿಗೆ ನಾವು ಒಂದು ಒಳ್ಳೆ ವಾತಾವರಣ ಕೊಡ್ತಾ ಇದ್ದೀವಿ. ಇದಕ್ಕೆ ನೀವು ದುರುಪಹಾರ ಮಾಡಿ ನಮ್ಮ ಕನ್ನಡ ಮಾತಿಗೆ, ನಮ್ಮ ಕನ್ನಡ ಭಾಷೆಗೆ ಒಂದು ಆ ಗೌರವಕ್ಕೆ ಧಕ್ಕೆ ಮಾಡುವಂತ ಮಾತು ಇವತ್ತು ನಮ್ಮ ಕಮಲ್ ಹಾಸನ್ ಅವರು ಮಾತಾಡಿದ್ದಾರೆ. ಕನ್ನಡ ಭಾಷೆ ತಮಿಳಿಂದ ಹುಟ್ಟಿದೆ ಅಂತ ಹೇಳಿದ ಒಂದು ನಮ್ಮ ಎಲ್ಲ ಕನ್ನಡಿಗರ ಮನಸ್ಸಿಗೆ ಧಕ್ಕೆ ಆಗಿದೆ. ನಮ್ಮ ಕನ್ನಡ ಭಾಷೆ ಎಂದೆಂದಿಗೂ ಇದೆ, ಎಂದೆಂದಿಗೂ ಇರುವುದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನೋಡಿ, ನಮ್ಮ ಮಾತೆತ್ತಿದ್ರೆ ಬೆಲ್ಗಾಂ ಬೇಕು, ಮಾತೆತ್ತಿದ್ರೆ ಅದು ರಾಜ್ಯ ಬೇಕು, ಇದು ರಾಜ್ಯ ಬೇಕು, ಇದು ಎಲ್ಲ ನಮ್ಮ ಕನ್ನಡಿಗರಿಗೆ ಯೋಚನೆ ಮಾಡುವಂತ ಪರಿಸ್ಥಿತಿ ಇದೆ. ನಾವು ನಮ್ದು ಏನು ಕರ್ನಾಟಕ ಇದೆ, ನಮ್ಮ ಒಂದು ರಾಜ್ಯ ಇದೆ, ಆ ರಾಜ್ಯದ ಒಂದು ಇಂಚು ನಾವು ಯಾರಿಗೂ ಕೊಡೋದಿಲ್ಲ. ನಮ್ಮ ಭಾಷೆಗೆ ಧಕ್ಕೆ ಆಗುವಂತ ಎಲ್ಲ ಮಾತುಗಳಿಗೆ ನಾವು ಖಂಡಿಸ್ತೀವಿ. ಮತ್ತೆ ನಮ್ಮ ಕಲಾವಿದರು, ಕರ್ನಾಟಕದ ಎಲ್ಲ ಕಲಾವಿದರು, ನಮ್ಮ ಎಲ್ಲ ಸಂಘಟನೆಗಳು ಇದಕ್ಕೆ ಹೋರಾಟ ಮಾಡಬೇಕು. ಮತ್ತೆ ನಾವು ಎಲ್ಲರೂ ಕಲ್ತು ಒಂದಾಗಿ ನಮ್ಮ ಕನ್ನಡ ಭಾಷೆಗೆ ಗೌರವ ತರುವಂತ ಕೆಲಸವನ್ನು ಮಾಡೋಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಬರುವ ದಿನಗಳಲ್ಲಿ ಕಮಲ್ ಹಾಸನ್ ಅವರು ಇದಕ್ಕೆ ಕ್ಷಮೆ ಕೇಳಲಿಲ್ಲ ಅಂದ್ರೆ ಬಹಳ ಉಗ್ರವಾದ ನಾವು ಒಂದು ಹೋರಾಟ ಮಾಡ್ತೀವಿ ಅಂತ ಹೇಳಕ್ಕೆ ನಾನು ಬಯಸ್ತೇನೆ. ಧನ್ಯವಾದ.